ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಚಿಕಿತ್ಸೆ ಕೊಡಿ ಇವನಿಗೆ. ಮತ್ತೆ ಎಚ್ಚರ ಇರ್ಲಿ, ನನ್ ತಮ್ಮಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವ್ ಜೀವಂತ ಇರಲ್ಲ. ಕೇಳಿಸ್ಕೊಳ್ಳಿ, ನಾನ್ ಬ್ರಿಟಿಷ್ ಸೇನೆಯಲ್ಲಿ ಸುಬೇದಾರ್ ಆಗಿದ್ದೋನು. ಗವರ್ನರ್ ತನಕ ಹೋಗ್ಬಲ್ಲೆ. ಇದನ್ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ನಾನು ಇಂಜೆಕ್ಷನ್ ಕೊಟ್ಟಿದ್ದೀನಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಪ್ರಜ್ಞೆ ಬರುತ್ತೆ. ಆಸ್ಪತ್ರೆ ತಲುಪಕ್ಕೂ ಮುಂಚೆ ಭೀಮರಾವ್ ಸತ್ತು ಹೋಗಿದ್ರೆ ಒಳ್ಳೇದು. ಆಮೇಲೆ ಕೇಸ್ ಹಾಕೊಳ್ಳಿ ಅವರು. ನನ್ನನ್ನ ಮತ್ತೆ ಡಾಕ್ಟರ್ನ ಕಾಪಾಡ್ಕೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇದೆ. ಭೀಮಾ, ಎದ್ದೇಳ್ಬೇಡಿ. ಡಾಕ್ಟ್ರೇ, ಏನಾಯ್ತು? ಭೀಮರಾವ್ ಸತ್ತ ತಾನೆ? ಸರಿಯಾಗಿ ಹೇಳ್ಬೇಕು ನನಗೆ. ಹೇಗ್ ಮಾಡಿದ್ರಿ? ಹೇಗ್ ಉಸಿರು ನಿಲ್ಸಿದ್ರಿ ಹೇಳಿ. ಡಾಕ್ಟರ್ ಭೀಮನ್ನ ಕಾಪಾಡಿದ್ರು. ಡಾಕ್ಟರ್ ಸಾಹೇಬ್ರೆ, ಮೊದಲು ನೀವೇನೇ ಮಾಡಿದ್ರು ಅದು ತಪ್ಪು. ಕೊನೆಗೂ ನನ್ನ ಮಗನ ಪ್ರಾಣನ ಉಳಿಸಿದ್ದೀರಾ. ನಿಮಗೆ ಧನ್ಯವಾದ. ಆದ್ರೆ ನೀವಿಬ್ರು ಮಾಡಿರೋ ತಪ್ಪಿಗೆ ಅದಕ್ಕೆ ನಾನು ಯಾವತ್ತೂ ಕ್ಷಮಿಸಲ್ಲ. ಏನು ಕ್ಷಮಿಸಲ್ವಾ? ಯೋಗ್ಯತೆ ಏನೋ ನಿಂದು ಕ್ಷಮೆ ಅಂತೆ? ಯೋಗ್ಯತೆ ಅನ್ನೋದು ಗಳಿಸ್ಕೋಬೇಕಿರೋದು. ನರೋತ್ತಮ್ ಜೋಶಿ ಅವರೇ, ನಿಮಗೂ ಗೊತ್ತಿರೋದೆ. ನನ್ನ ಮಗನ ನ್ಯಾಯಕ್ಕೋಸ್ಕರ ಹೋರಾಟದಿಂದ ಹಿಂದೆ ಬಾ ಅಂತ ಕರೆಯಲ್ಲ. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆನ ನನ್ನ ಭೀಮ ನಿರ್ಧಾರ ಮಾಡ್ತಾನೆ.
ಡಾಕ್ಟ್ರೆ, ಏನ್ ಗೊತ್ತಾ, ಜಗತ್ತಲ್ಲಿ 2 ತರ ದಡ್ರು ಇರ್ತಾರೆ. ಒಬ್ರು ಓದ್ದೇ ಇರೋ ದಡ್ರು, ಇನ್ನೊಬ್ರು ಓದಿರೋ ದಡ್ರು. ನಿಮ್ ತರ ಭೀಮ್ರಾವ್ಗೆ ಏನೋ ಒಂದ್ ಗತಿ ಕಾಣಿಸ್ಬೋದಿತ್ತು. ಒಂದೇ ಒಂದ್ ತಪ್ಪು ಔಷಧಿ ಕೊಟ್ಟಿದ್ರೆ ಸಾಯ್ತಿದ್ದ ಆ ಭೀಮ್ರಾವ್. ಏನು ಅವನನ್ನ ಕಾಪಾಡೋ ಅವಶ್ಯಕತೆ ಏನಿತ್ತು ಹೇಳಿ? ಭೀಮ್ರಾವ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರ ಮನೆಯವರು ನಮ್ಮನ್ನ ಸುಮ್ನೆ ಬಿಡ್ತಿದ್ರಾ? ಈಗ್ಲೂ ಸುಮ್ನೆ ಬಿಡೋರಲ್ಲ. ನನ್ ಬಗ್ಗೆ ಚಿಂತೆ ಬೇಡ ಡಾಕ್ಟ್ರೆ. ನಾನ್ ಹೇಳ್ತಿದ್ದೆ, ಡಾಕ್ಟರ್ ನಂಗ್ ಪರಿಚಯ ಇರೋರು, ಅವ್ರನ್ನ ನೋಡಕ್ ಹೋದಾಗ ಏನೋ ಗೊತ್ತಿಲ್ಲದೆ ಗಡಿಯಾರ ಬಿದ್ದಿರ್ಬೋದು ಅಂತಿದ್ದೆ. ರಮಾಬಾಯಿಗೆ ಸಿಕ್ತಲ್ಲ, ರಮಾಬಾಯಿ ಹತ್ರ ಗಡಿಯಾರ ಬಿಟ್ರೆ ಬೇರೆ ಯಾವ್ದಾದ್ರು ಸಾಕ್ಷಿ ಇತ್ತಾ ಹೇಳಿ? ನೀವೇನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ. ನಾಲಾಯಕ್ ಫೆಲೋ. ಜೋಶಿ ಅವರೇ ಮಾತ್ ಕೇಳಿ. ಜೋಶಿ ಅವರೇ, ಈಗ ಹೇಗಿದ್ದೀರಾ? ಪರವಾಗಿಲ್ಲ ರಮ್ಮ. ಈಗ ಡಾಕ್ಟ್ರು ಹೇಳ್ತಿದ್ರು ನೀವು ತುಂಬಾ ಯೋಚನೆ ಮಾಡ್ತೀರಾ, ಚಿಂತೆ ಮಾಡ್ತೀರಾ ಅಂತ. ಅದಕ್ಕೆ ನಿಮಗ್ ಆರೋಗ್ಯ ಕೆಟ್ಟಿರೋದು. ನಾನ್ ಎಷ್ಟ್ ಸಲ ಹೇಳಿದೀನಿ ಜಾಸ್ತಿ ಯೋಚನೆ ಮಾಡ್ಬೇಡಿ ಅಂತ, ಆದ್ರೆ ಇಲ್ಲ, ನಿಮಗ್ ಅಭ್ಯಾಸ ಆಗಿದೆ. ನಿಮಗ್ ಅನ್ಸಿದ್ದೆ ನೀವ್ ಮಾಡೋದು ಅಷ್ಟೇ. ನೀವು ನನಗ್ ಮಾತ್ ಕೊಡಿ, ಇನ್ಮೇಲೆ ನೀವ್ ಯೋಚನೆ ಮಾಡೋದಿಲ್ಲ ಅಂತ. ಇದು ಯೋಚನೆ ಮಾಡಿರೋದ್ರಿಂದ ಆಗಿರೋದಲ್ಲ. ನನಗನ್ಸೋ ಪ್ರಕಾರ ಇದಕ್ಕೆ ಬೇರೆ ಏನೋ ಕಾರಣ ಇದೆ. ಏನ್ ಕಾರಣ? ಒಂದ್ ನಿಮಿಷ ಜೋಶಿ ಅವರೇ, ಒಂದ್ ನಿಮಿಷ ಜೋಶಿ ಅವರೇ, ನನ್ ಮಾತ್ ಕೇಳಿ. ಒಂದ್ ನಿಮಿಷ ನಿಂತ್ಕೊಳ್ಳಿ, ನನ್ ಮಾತ್ ಕೇಳಿ. ಜೋಶಿ ಅವರೇ ನೋಡಿ, ಇಲ್ಲಿವರೆಗೂ ಭೀಮ್ರಾವ್ಗೆ ವಿಷ ಕೊಟ್ಟಿದ್ರು ಅಂತ ಯಾರಿಗೂ ಗೊತ್ತಾಗಿಲ್ಲ. ರಾಮ್ಜಿ ಹೆದರಿಸ್ತಾ, ಅದಕ್ಕೆ ನಾನು ಹೆದರ್ಕೊಂಡ್ಬಿಟ್ಟೆ. ನಾವಿಬ್ರು ಒಟ್ಟಿಗೆ ಇರ್ಬೇಕು. ಯಾರೋ ನೀನು? ಹೋಗ್ತಿರಿಲ್ಲಿಂದ, ನನ್ ಹಿಂದೆ ಬರ್ಬೇಡ. ನೋಡಿ, ನೀವ್ ಹೀಗ್ ಮಾಡೋ ಹಾಗಿಲ್ಲ. ನಾನು ಡಾಕ್ಟರ್ ಸಾಹೇಬ್ರೆ, ನಾನ್ ಎಲ್ಲಿವರೆಗೂ ಹೋಗ್ತೀನಿ ಅನ್ನೋ ಅಂದಾಜು ಕೂಡ ಇಲ್ಲ ನಿಮ್ಗೆ. ಏನೋ ತಪ್ಪು ಮಾಡಿದ್ದೀರಾ, ಕ್ಷಮಿಸಿದ್ದೀನಿ. ನೀವ್ ಅನ್ಕೊಂಡಿರೋ ತರ ನಾನಲ್ಲ, ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ ಜೊತೆ ಮಾತಾಡಕ್ಕೆ. ತಿಳಿತಾ? ನನ್ ಹಿಂದೆ ನೀವು ಬರ್ದಿದ್ರೆ ನಿಮಗೆ ಒಳ್ಳೇದು. ಹೋಗ್ತೀರಿ ಇಲ್ಲಿಂದ. ಜೋಶಿ ಅವರೇ ನನ್ ಮಾತ್ ಕೇಳಿ. ಡಾಕ್ಟರ್ ಸಾಹೇಬ್ರೆ, ವಿಷದ ಬೀಜ ವಿಷದ ಹಣ್ಣನ್ನೇ ಕೊಡೋದು. ನೋಡಿದ್ರಲ್ಲ, ಪುಡಿ ಗಾಸ್ಗೆ ಯಾರ ಜೊತೆ ನೀವು ಸೇರಿದ್ರೋ ಅವರೇ ನಿಮ್ ತಲೆಗೆ ಅದನ್ನ ಕಟ್ಟಿ ಬಿಟ್ಟು ಹೋದ್ರು. ನೀವ್ಯಾರು? ನಾನು ಭೀಮ್ರಾವ್ ಗುರು. ಭೀಮ್ರಾವು ನನ್ನ ಶಿಷ್ಯ. ಸ್ವಲ್ಪ ನನ್ನ ಶಿಷ್ಯನ ಬಗ್ಗೆ ಹೇಳಬೇಕು ಅನ್ನಿಸ್ತಾ ಇದೆ. ನನ್ನ ಶಿಷ್ಯಂಗೆ ಹೋರಾಡೋದು ಹೇಗೆ ಅಂತ ಬಹಳ ಚೆನ್ನಾಗಿ ಗೊತ್ತು. ಅದು ಜೀವನಕ್ಕೋಸ್ಕರ ಆದರೂ ಅಷ್ಟೇ, ನ್ಯಾಯಕ್ಕೋಸ್ಕರ ಆದರೂ ಅಷ್ಟೇ. ಅತ್ತೆ, ಚಹಾ ಕುಡೀರಿ. ಕೊಡಮ್ಮ. ನಿನ್ನ ಅತ್ತೆಗೆ ಚಹಾ ಕೊಡು. ನೀನ್ ಆರಾಮ ಕುಡಿ. ಅದಕ್ಕಿಂತ ಮೊದಲು ನಂಗೊಂದು ವಿಷಯ ಹೇಳು. ನೀವಿಬ್ರು ಭೀಮನ್ ನೋಡಕ್ ಆಸ್ಪತ್ರೆಗೆ ಯಾಕೆ ಬರಲಿಲ್ಲ? ನೋಡು ಲಕ್ಷ್ಮಿ, ಮಿಕ್ಕಿದ್ರೆ ಇನ್ನೊಂದ್ ಲೋಟ ಚಹಾ ತಗೊಂಡ್ ಬಾ, ಇಲ್ಲಾಂದ್ರೆ ಮಾಡ್ಕೊಂಡ್ ಬಾ. ನಾನು ಕೇಳ್ತಿರೋ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ನಿಮ್ಮನ್ ಯಾವತ್ತೂ ನಾನು ಕ್ಷಮಿಸಲ್ಲ. ಕ್ಷಮೆಗ್ ನೀವು ಅರ್ಹರೂ ಅಲ್ಲ. ಕ್ಷಮಿಸ್ಬೇಡಿ ಬಿಡಿ. ಆಸ್ಪತ್ರೆಗೆ ಬರ್ಬೇಕು ಅಂತ ಅನ್ನಿಸ್ಲಿಲ್ಲ, ಬರ್ಲಿಲ್ಲ. ಜೀಜಾಬಾಯಿ, ಇಷ್ಟು ಕೆಳಮಟ್ಟಕ್ಕೆ ಇಳಿಬೇಡ. ಕೈ ಕೊಟ್ಟು ಎತ್ತಕ್ಕಾಗ್ದಿರೋ ಅಷ್ಟು ಇಳಿಬೇಡ. ಯಾವಾಗ ಮನುಷ್ಯ ಹುಷಾರ್ ತಪ್ತಾನೋ, ಅದು ಎಂಥದ್ದೇ ಶತ್ರುಗಳಾಗಿದ್ರು ಸರಿ, ಎಲ್ಲಾ ಮರೆತು ಒಂದಾಗ್ತಾರೆ. ಆದ್ರೆ ನೀವಿಬ್ರು, ನಂಗ್ ನಾಚಿಕೆ ಆಗ್ತಿದೆ. ನೀವಿಬ್ರು ಈ ಮನೆಯವರು ಅಂತ ಹೇಳ್ಕೊಳಕ್ಕೆ. ತಣ್ಣಗಾಗೋಯ್ತು ಚಹಾ.
ಕುಡಿಯಕ್ ಬಿಡಿ ನಂಗೆ. ನಿಮ್ಗೂ ಬೇಕಾದ್ರೆ ಹೇಳಿ, ಚಹಾ ಮಾಡ್ಕೊಂಡ್ ಬರ್ತಾಳೆ. ಹೇಳಿ. ನಾನೇನು ಹೇಳಿ? ಸಮಯನೇ ನಿಮಗೆ ಎಲ್ಲ ಹೇಳುತ್ತೆ. ಚಹಾ ತಣ್ಣಗಾಗ್ಬಿಟ್ಟಿದೆ, ಆದ್ರೂ ಚೆನ್ನಾಗಿದೆ. ಹೇಗನ್ಸುತ್ತೆ ಅಂದ್ರೆ ಬರೀ ಭೀಮ್ ಭಾವನ್ ಬಗ್ಗೆನೇ ಕಾಳಜಿ ತೋರಿಸ್ತಾರೆ. ಆನಂದ, ಭೀಮನ್ಗೆ ಹಾಸಿಗೆ ಸಿದ್ಧ ಮಾಡು. ನಾನು ಅವನ್ಗೆ ಅಡ್ಗೆ ಮಾಡ್ತೀನಿ. ಬಹುಶಃ ಇವರಿಬ್ರು ಮರ್ತಿರ್ಬಹುದು ಭೀಮನ್ ಅತ್ತೆ ಇನ್ನೂ ಬದುಕಿದಾಳೆ ಅನ್ನೋದು. ಹಾ ಅತ್ತೆ, ಅವನ ಅಣ್ಣನೂ ಬದುಕಿದಾನೆ. ಲಕ್ಷ್ಮಿ, ನೀನ್ ಚಹಾ ಕುಡಿಯಮ್ಮ, ಕುಡಿ. ನೆನ್ಪಿದಿನ ನಾನ್ ನಿಮ್ಗೆ? ನೀವು ತುಂಬಾ ಚೆನ್ನಾಗಿ ಡೋಲ್ ಬಾರಿಸ್ತೀರಾ. ನೆನ್ನೆ ಭೀಮ್ರಾವ್ ಪ್ರಜ್ಞೆ ತಪ್ಪು ಬೀಳ್ದೇ ಇದ್ದಿದ್ರೆ ನಾನ್ ನಿಮ್ ಹತ್ರ ಮಾತಾಡ್ತಿದ್ದೆ. ನಾನ್ ನಿಮ್ ಹತ್ರ ಏನೋ ಹೇಳ್ಬೇಕಿತ್ತು. ಹಾ ಹೇಳಿ, ಪರವಾಗಿಲ್ಲ. ನೀವ್ ನನಗ್ ತುಂಬಾ ಇಷ್ಟ ಆದ್ರಿ. ನಾನ್ ನನ್ ಜೀವನ ಪೂರ್ತಿ ನಿಮ್ ಜೊತೆನೆ ಕಳಿಬೇಕು ಅಂತಿದ್ದೀನಿ. ಆದ್ರೆ ನಿಮಗೆ ಮದ್ವೆ ಆಗಿದೆ ಅಲ್ವಾ? ಮದ್ವೆ ಅಂತೀರಾ ಇದನ್ನ? ನನ್ ಮೊದಲನೇ ಗಂಡ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ರು. ಮದ್ವೆ ಆದ್ಮೇಲೆ 2 ದಿನ ಒಟ್ಟಿಗೆ ಇದ್ದಿದ್ದಷ್ಟೇ. ಅವ್ರಿಲ್ದೆ ದಿನ ಪೂರ್ತಿ ಮನೇಲೇ ಬಿದ್ದಿರ್ತಿದ್ದೆ. ಅತ್ತೆ ಮಾವ ಕೊಡೋ ಕಾಟನ ಸಹಿಸ್ಕೊಂಡು ಸಾಕಾಗ್ ಹೋಗಿತ್ತು ನಂಗೆ. ಕುಗ್ಗ್ ಹೋಗಿದ್ದೆ. ಆಗ್ಲೇ ನನ್ನ ಮನೆಯಿಂದ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದು. ಆ ಸಮಯಕ್ಕೆ ಸರಿಯಾಗಿ ನಂಗ್ ಮಂಚಯ್ಯ ಸಿಕ್ಕಿದ್ರು. ಅವ್ರ ಜೊತೆಗೇನೆ ಓಡ್ ಹೋಗ್ಬಿಟ್ಟೆ. ಮಂಚಯ್ಯ ನಂಗೆ ಅವತ್ತು ಇಷ್ಟ ಇರ್ಲಿಲ್ಲ, ಇವತ್ತು ಇಷ್ಟ ಇಲ್ಲ. ಅವ್ರ ಜೊತೆ ಬದುಕೋದು, ಆ ವಟಾರದಲ್ಲಿ ಆಗ್ತಿರೋ ನಾಟಕಗಳು, ಆ ಭೀಮ ಮತ್ತೆ ರಮನ್ ತರ ನನ್ ಜೀವನನ ನಾನು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನೆನ್ನೆ ನೀವು ಡೋಲ್ ಬಾರಿಸೋದನ್ನ ನೋಡಿದಾಗ ನನ್ ಮನ್ಸಲ್ಲಿ ಸಣ್ಣ ಭರವಸೆ ಮೂಡ್ತು ಅಷ್ಟೇ. ನಿಮ್ ಹತ್ರ ಇದನ್ನೇ ಹೇಳ್ಬೇಕಿತ್ತು. ನಾನಿವಾಗ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಹಾಗಿದ್ರೆ ನಿಧಾನವಾಗಿ ಯೋಚನೆ ಮಾಡಿ ನೋಡಿ. ಆದ್ರೆ ನಾನು ನನ್ನ ಜೀವನನ ನಿಮ್ ಜೊತೆನೆ ಕಳಿಬೇಕು ಅನಿಸ್ತಿದೆ. ನಾನು ಅಲ್ಲಿ ನೀರ್ ಕುಡಿಯಕ್ ಹೋಗಿದ್ನಲ್ವಾ, ನನ್ಗನ್ನಿಸ್ತು ಆ ನೀರಿಗೆ ಏನೋ ಹಾಕಿದ್ರು ಅಂತ. ಹೌದು, ವಿಷ ಹಾಕಿದ್ರು. ವಿಷನ? ಯಾರು ವಿಷ ಹಾಕಿದ್ದು? ನರೋತ್ತಮ್ ಜೋಶಿ ಅವರೇ ಹಾಕಿರ್ಬೋದು ಅಂತ ನಂಗನ್ಸುತ್ತೆ. ಆದ್ರೆ ಇವಾಗ ಏನೂ ಮಾಡಕ್ಕಾಗಲ್ಲ, ಯಾಕಂದ್ರೆ ನನ್ನ ಹತ್ರ ಯಾವುದೇ ಸಾಕ್ಷಿ ಇಲ್ಲ. ನೀವು ಸಾಬೀತ್ ಮಾಡಕ್ಕೂ ಆಗಲ್ಲ. ನಾನ್ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಂದ್ರೆ ನನ್ನ ಮಾತು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಭೀಮ ನ್ಯಾಯಕ್ಕೋಸ್ಕರ ಹೋರಾಡ್ತಾನೆ, ನೀವು ಸಿಗಾಕೋತೀರಾ. ಅದಕ್ಕೆ ಅಲ್ವಾ ನೀವು ಇಲ್ಲಿಗೆ ಬಂದು ಕ್ಷಮೆ ಕೇಳ್ತಿರೋದು? ಹೌದು, ನೀವು ಸರಿಯಾಗಿ ಹೇಳ್ತಿದ್ದೀರಾ. ನಂಗೆ ಹೆದರಿಕೆ ಶುರು ಆಯ್ತು. ನಂಗೂ ಹೆಂಡತಿ ಮಕ್ಳಿದ್ದಾರೆ. ಅಪ್ಪ
ಅಮ್ಮ ಎಲ್ರೂ ಇದ್ದಾರೆ, ಅವ್ರಿಗೆಲ್ಲ ನಾನೇ ಆಧಾರ. ಒಂದ್ಸರಿ ನಾನು ಅಪರಾಧಿ ಅಂತ ಸಾಬೀತಾದ್ರೆ ನನ್ ಕೆಲ್ಸ ಹೋಗುತ್ತೆ, ನಾನ್ ಜೈಲ್ಗೆ ಹೋಗ್ಬೇಕಾಗತ್ತೆ. ಆಮೇಲೆ ಅವ್ರನ್ನ ಯಾರು ನೋಡ್ಕೋತಾರೆ? ಭೀಮಾ ತಗೋ, ಸ್ವಲ್ಪ ಹಣ್ಣು ತಿನ್ನು. ಹಣ್ಣು ತಿನ್ನು, ಶಕ್ತಿ ಬರುತ್ತೆ. ಇನ್ನೊಂದು ಮಾತು ಭೀಮಾ, ಇಂಥವ್ರ ಮೇಲೆ ದಯೆ ತೋರಿ ಇವ್ರು ಮಾಡಿರೋ ಅಪರಾಧಕ್ಕೆ ಕ್ಷಮೆ ಕೊಡಬಾರ್ದು. ಗುರುಗಳೇ, ನೀವ್ ಹೇಳ್ತಿರೋದ್ ಸರಿ. ಠಾಣೆಗೆ ಹೋಗಿ ಇವ್ರ ಮೇಲೆ ದೂರ್ ಕೊಡೋಣ, ನಡೀರಿ. ಇರೋರಮ್ಮ. ಅಲ್ಲಿರೋ ಪೇಪರು ಪೆನ್ನು ತಗೊಂಬ. ಹೋಗು. ಬರೆದ್ ಕೊಡಿ ಇದ್ರಲ್ಲಿ. ನಾನ್ ಮಾಡಿರೋ ಕೆಲ್ಸನ ಬರ್ಕೊಟ್ರೆ ನಂಗೆ ಖಂಡಿತ ಜೈಲ್ ಶಿಕ್ಷೆ ಆಗತ್ತೆ. ಅಪರಾಧದ ಬಗ್ಗೆ ಬರೀರಿ ಅಂತಿಲ್ಲ. ನೀವು ಬರಿಬೇಕಿರೋದೇನಂದ್ರೆ, ನನಗೇನ್ ಮಾಡಿದ್ರಿ ಅದನ್ನ ನೀವು ಇನ್ಯಾವತ್ತೂ ಇನ್ಯಾರಿಗೂ ಮಾಡಲ್ಲ ಅಂತ. ಮತ್ತೆ ಇದ್ರ ಬದಲಾಗಿ ನಾನು ನಿಮ್ಮ ವಿರುದ್ಧ ದೂರು ಕೊಡೋದಿಲ್ಲ. ಭೀಮ್ರಾವ್, ಏನ್ ಮಾಡ್ತಿದ್ಯಾ? ಇವತ್ತು ನೀನು ಇವ್ರನ್ನ ಬಿಟ್ರೆ ನಾಳೆ ಬೇರೆಯವ್ರಿಗೂ ಇದನ್ನೇ ಮಾಡ್ತಾರೆ. ಭೀಮಾ, ಎಲ್ಲರ ಹೆಂಡತಿರು ರಮಾಬಾಯಿ ತರ ಇರಲ್ಲ, ಮುನ್ನುಗ್ಗಿ ಗಂಡನ್ ಕಾಪಾಡ್ಕೊಳಕ್ಕೆ. ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಇಂಥ ಕೆಲಸ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಕೊಡಿ, ಬರ್ಕೊಡ್ತೀನಿ, ಕೊಡಿ. ನೀವ್ ಯೋಚನೆ ಮಾಡೋ ತರ ನಾನ್ ಯಾವತ್ತೂ ಅನ್ಕೊಂಡಿರಲ್ಲ. ನನಗ್ ಗೊತ್ತಾಯ್ತು ನೀವ್ ಯಾಕೆ ಈ ತರ ಮಾಡಿದ್ರಿ ಅಂತ. ಆದ್ರೆ ನಂಗಿದು ಅರ್ಥ ಆಗ್ತಾ ಇಲ್ಲ. ನಾನಿದ್ರಲ್ಲಿ ಬರ್ದಿದ್ದೀನಿ, ಇನ್ಮೇಲೆ ಯಾವುದೇ ರೋಗಿಗೂ ಕೆಟ್ಟದ್ ಮಾಡಲ್ಲ ಅಂತ. ಸಾಧ್ಯವಾದ್ರೆ ಇದೊಂದ್ಸಲ ನನ್ನನ್ನು ಕ್ಷಮಿಸ್ಬಿಡಿ. ದಯವಿಟ್ಟು ಕೈ ಮುಗಿಬಿಡಿ. ವೈದ್ಯರಾಗಿ ಬಿಳಿ ಬಟ್ಟೆ ಹಾಕೊಂಡು ಕೈ ಮುಗಿಯೋದು ಚೆನ್ನಾಗಿ ಕಾಣಿಸಲ್ಲ. ನಿಮಗ್ ನಿಜವಾಗ್ಲೂ ಕ್ಷಮೆ ಕೇಳ್ಬೇಕು ಅಂತಿದ್ರೆ ನನ್ನ ಹತ್ರ ಕೇಳ್ಬೇಡಿ, ನಿಮ್ಮ ವೃತ್ತಿ ಕೇಳಿ. ಇನ್ನೊಂದು ವಿಷಯ, ಈ ಸಲ ನನ್ನ ಜೀವನದ ಪ್ರಶ್ನೆ ಆಗಿದ್ರಿಂದ ನಿಮ್ಮ ವಿರುದ್ಧ ದೂರು ಕೊಡಬೇಕು ಕೊಡಬಾರ್ದು ಅಂತ ನಿರ್ಧಾರ ಮಾಡೋ ಹಕ್ಕು ನನಗಿತ್ತು. ಆದ್ರೆ ಇನ್ನೊಬ್ರ ಜೀವನದ ಪ್ರಶ್ನೆ ಬಂದಿದ್ರೆ ನಾನೇ ನಿಮ್ಮನ್ನ ಪೊಲೀಸ್ನವ್ರ ಹತ್ರ ಎಳ್ಕೊಂಡು ಹೋಗ್ತಿದ್ದೆ. ಸದಾ ನೆನಪಲ್ಲಿಟ್ಕೊಳ್ಳಿ. ನನಗೆ ಕೊಡ್ತಾ ಇದ್ದೀರಾ, ಇದನ್ನಿಟ್ಕೊಂಡು ನಾನೇನ್ ಮಾಡ್ಲಿ? ಇದು ನಿಮ್ಮ ಹತ್ರನೇ ಇರ್ಲಿ, ಜೋಪಾನವಾಗಿಟ್ಕೊಳ್ಳಿ. ಮುಂದೆ ಇಂಥ ನರೋತ್ತಮ್ ಜೋಶಿಯವರು ನನ್ನಂಥ ಭೀಮ್ರಾವ್ನ ಮತ್ತೆ ಸಾಯಿಸಕ್ ಲಂಚ ಕೊಡಕ್ ಬಂದ್ರೆ ಆಗ ಇದನ್ನ ಖಂಡಿತ ಓದ್ಕೊಳ್ಳಿ.